ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತು ಒಂದು ಹಿತ್ಕವರೆ ಬೇಳೆಯಿಂದ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋ ಮೂಲಕ ನೀವು ನೋಡ್ಬೋದು. ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. 1 kg ಆಗುವಷ್ಟು ಹಿತ್ಕವರೆ ಬೇಳೆ ಹಿತ್ಕಿರೋ ಅಂಥದ್ದು. ಅದಾದಮೇಲೆ ಅರ್ಧ kg ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದಾದಮೇಲೆ ಅರ್ಧ kgಯಷ್ಟು ಹುರುಗಡಲೆ ಪಪ್ಪನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಅರ್ಧ kg ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 20 ಕಡ್ಡಿ ಆಗುವಷ್ಟು ಹಸಿ ಕರಿಬೇವನ್ನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅಂದರೆ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ kg ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದ ಮೇಲೆ ನಾನು ಇಟ್ಕೊಂಡಿರೋಂಥ ಅವರೆಬೇಳೆನ ಹಾಕೋತಾ ಇದ್ದೀನಿ. ಈ ಅವರೆಬೇಳೆ ಆಯಿಲು ಚೆನ್ನಾಗಿ ಕಾದಿರಬೇಕು, ಆ ಟೈಮಲ್ಲಿ ಹಾಕಿದ್ರೆ ಸೊ ಎಣ್ಣೆ ಅನ್ನೋದನ್ನು ಜಾಸ್ತಿ ತೊಗೊಳ್ಳಲ್ಲ. ನಾವು ಏನು ಎಣ್ಣೆ ಹಾಕಿರ್ತೀವಿ ಬಾಣಲೆಗೆ ಅದು ಅಷ್ಟೇ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ನಾನು ಈ ಇಟ್ಕವರೆ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇಟ್ಕವರೆ ಬೇಳೆನೂ ನೀವು ನೋಡ್ಬೋದು, ಇಲ್ಲಿ ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲನೂ ಆಯಿಲಲ್ಲಿ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ, ಅಂದರೆ ಬೆಂದಿಲ್ಲ ಅನ್ನೋ ಸೂಚನೆ ನಮಗೆ. ಸೊ ನೋಡಿ, ಬೆಂದ ತಕ್ಷಣ ಅದಷ್ಟಕ್ಕೆ ಅದೇ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ವೆಯ್ಟ್ಲೆಸ್ ಆಗ್ತಾ ಬಂದಾಗೆಲ್ಲನೂ ಅದು ಬೆಂದಿದೆ ಅಂತ, ಅಂದರೆ ಫ್ರೈ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ನೀವು ನೋಡ್ಬೋದು ನೋಡಿ, ಎಲ್ಲನೂ ಇವಾಗ ಮೇಲಕ್ಕೆ ಬಂದಿದೆ. ಸೊ ನಾವು ಹಾಕಿರೋ ಇದ್ಕಿದ ಬೇಳೆ ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದಾದಮೇಲೆ ಅವಾಗ ನಾವು ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನಾವು ಹಾಕಿರೋ ಇಟ್ಕವರೆ ಬೇಳೆ ಸೊ ಆಯಿಲಲ್ಲಿ ಫ್ರೈ ಆಗಿದೆ ಅಂತ. ಒಂದು ತೆಗೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಕಡಲೆ ಪುರಿ ಥರ ಆಗಿದೆ, ನೀವು ನೋಡ್ಬೋದು. ನಾನು ಇಲ್ಲಿ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಸೊ ಅದೇ ರೀತಿ ನಾನು ತೆಗೆದಾದಮೇಲೆ ಸ್ವಲ್ಪ ಎಣ್ಣೆ ಮತ್ತೆ ಬಿಸಿ ಆಗೋಕ್ಕೆ ಬಿಡಬೇಕು. ಸೊ ಯಾವುದೇ ಕಾರಣಕ್ಕೂ ತೆಗೆದಿದ ತಕ್ಷಣ ಹಾಗೆ ಮತ್ತೊಂದು ಬ್ಯಾಚ್ನ ಹಾಕೋಕ್ಕೆ ಹೋಗ್ಬೇಡಿ. ಸೊ ಮತ್ತೆ ಒಂದು ಎಣ್ಣೆ ಕಾದಾದಮೇಲೆ ನಾವು ಏನು ಉಳಿದಿರೋ ಇಟ್ಕವರೆ ಬೇಳೆ ಇರುತ್ತೆ ಅದನ್ನು ಸೇರಿಸ್ಕೊಂಡು ಅದೇ ರೀತಿಯಾಗಿ ಇದೊಂದು ಸೆಕೆಂಡ್ ಬ್ಯಾಚ್ ಕೂಡ ಬೇಯಿಸ್ಕೊಂಡು ನಾನು ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ತೆಗೆದಾದಮೇಲೆ ನಾನು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ, ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೇ ರೀತಿಯಾಗಿ ನೀವು ಡಬ್ಬಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ 1-2 ತಿಂಗಳವರೆಗೂ ಹಾಗೆ ಇರುತ್ತೆ, ಏನೂ ಆಗಲ್ಲ. ಹಾಗೆ ಇದು ತಿನ್ನೋ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಬಾಯಿ ಕೆಟ್ಟಾಗಂತೂ ಒಂದು ಒಳ್ಳೆ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಬಾಯಿಗೆ. ಸೊ ಮಿಕ್ಸರ್ ಮಾಡಬೇಕಂತಂದರೆ ಅದೇ ಆಯಿಲ್ಗೆ ನಾನು ಇಲ್ಲಿ ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಸ್ಟವ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ. ಸೊ ಮಿಕ್ಸ್ ಮಾಡಿ ಸ್ವಲ್ಪ ಅದು ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಡಲೆ ಬೀಜ. ಆ ಟೈಮಲ್ಲಿ ಇದನ್ನು ತೆಕ್ಕೊಂಬಿಡಬೇಕು. ಸೊ ಜಾಸ್ತಿ ಬಿಟ್ಟರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಶೈನಿಂಗ್ ಬಂದಾಗಿದ್ದ ತಕ್ಷಣ ನಾನು ಕಡಲೆ ಬೀಜನ ತೆಕ್ಕೊಂಡು ಸೊ ಮೊದಲೇ ಏನು ಇಟ್ಕವರೆ ಬೇಳೆಗೆ ನಾವು ಹಾಕ್ಕೊಂಡಿದ್ವೋ ಅದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜ ಆದಮೇಲೆ ನಾನು ತೊಗೊಂಡಿರೋಂಥ ಗಟ್ಟಿ ಅವಲಕ್ಕಿನ ಕೂಡ ಚೆನ್ನಾಗಿ ಆಯಿಲ್ ಫ್ರೈ ಆದಾಗ ಮಾತ್ರ ನಾವು ಈ ಅವಲಕ್ಕಿನ ಹಾಕೋಕ್ಕೆ ಸಾಧ್ಯ. ಸೊ ಅವಲಕ್ಕಿ ಹಾಕಿದ ತಕ್ಷಣವೇ ಒಂದು 2 ಸೆಕೆಂಡ್ಗೆ ಚೆನ್ನಾಗಿ ಉಬ್ಬು ಬಿಡುತ್ತೆ ಅವಲಕ್ಕಿ. ಅದನ್ನು ಕೂಡ ನಾನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಅರ್ಧ kg ಅವಲಕ್ಕಿನೂ ಕಂಪ್ಲೀಟಾಗಿ ನಾನು ಎಣ್ಣೆಯಲ್ಲಿ ಹಾಕಿ ತೆಕ್ಕೊಂಡಿದ್ದೀನಿ. ಸೊ ಆಯಿಲ್ ಹೀರೋದು ಅಂದರೆ ಅವಲಕ್ಕಿ ಮಾತ್ರನೇ, ಇದರಲ್ಲಿ ಇನ್ಯಾವುದೂ ಅಷ್ಟೊಂದು ಆಯಿಲು ತೆಕ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಆಗುವಷ್ಟು ಜಜ್ಜಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತೊಗೊಂಡಿರೋಂಥ ಕರ್ಬೇವಿನ ಸಮೇತನೂ ಈ ರೀತಿಯಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ತೊಗೊಂಡಿರೋಂಥ ಸ್ವಲ್ಪ ಕಡಲೆಪಪ್ಪು ನಾವೇನು ತೊಗೊಂಡಿದ್ದೀವಿ ಅದು ಸ್ವಲ್ಪ ತಣ್ಣಗಿತ್ತು. ಸೊ ಗರಿ ಇರಲಿಲ್ಲ, ಅದಕ್ಕಾಗಿ ನಾನು ಬಾಣಲೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಇದಕ್ಕೆ ಮೊದಲೇ ಸ್ವಲ್ಪ ಹಾಕಿರೋದನ್ನು ನಾನು ನೋಡಿಕೊಂಡು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು
ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಕಲರ್ಗೋಸ್ಕರ ನಾನು ಇಲ್ಲಿ ಅರಿಶಿಣದ ಪುಡಿಯನ್ನು ಬಳಸ್ಕೊತಾ ಇದ್ದೀನಿ. ಸೊ ಅವಲಕ್ಕಿ ಇದೆ ಅಂತಂದರೆ ಸ್ವಲ್ಪ ಅರಿಶಿಣ ಕಲರ್ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಕಲರ್ಫುಲ್ಲಾಗಿ ಇರುತ್ತಲ್ವ. ಹಾಗಾಗಿ ಅರಿಶಿಣ ಸೇರಿಸ್ಕೊಂಡು ಎಲ್ಲವನ್ನು ಈವೆನ್ ಆಗಿ ಒಂದೇ ಮೀಡಿಯಮ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದೆ. ಅಂದರೆ ಎಲ್ಲನೂ ನಾವು ಹಾಕಿರೋ ಖಾರ ಮತ್ತು ಉಪ್ಪು ಎಲ್ಲದಕ್ಕೂ ಹಿಡಿಯೋ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಒಂದು ಸೌಟ್ನ ಸಹಾಯದಿಂದ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಾದಮೇಲೆ ನಾವು ಒಂದು ಸಲ ಉಪ್ಪು ಮತ್ತು ಖಾರ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಖಾರಕ್ಕೆ ಮತ್ತು ಉಪ್ಪಿಗೆ ಸರಿ ಇದೆ ಅಂತಂದರೆ ಸಾಕಾಗತ್ತೆ. ಸೊ ನಾನು ಚೆಕ್ ಮಾಡಿದಾಗ ಇದಕ್ಕೆ ನನಗೆ ಉಪ್ಪು ಮತ್ತು ಖಾರ ಕರೆಕ್ಟಾಗಿತ್ತು. ಸೊ ಚೆಕ್ ಮಾಡಾದಮೇಲೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸೊ ನಾನು ಮಾಡಿರೋ ಈ ಇಕ್ಕವರೆ ಬೇಳೆ ಮಿಕ್ಸ್ಚರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕಂದ್ರೆ ಚಾನಲ್ಗೆ ಒಂದು ಲೈಕ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇದನ್ನು ನಾವು ಯಾವುದೇ ರೈಸ್ ಜೊತೆಗೆ ಸೈಡ್ ಡಿಶ್ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.